ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಡಾಕ್ಟರ್ ಪರಶುರಾಮ್. ಇವತ್ತು ಒಂದು ಹೊಸ ಹೆಲ್ತ್ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೇನೆ. ಒಂದು ರಾತ್ರಿ ನಿದ್ದೆ ಬರಲ್ಲ ಅನ್ನೋ ಒಂದು ಹೊಸ ವಿಚಾರ. ಯಾರಿಗೆ ಮೆಡಿಕಲಿ ಕಂಡೀಷನ್ ಇರಲ್ಲೋ ನಾರ್ಮಲ್ ಆಗಿ ನಿದ್ದೆ ಕಡಿಮೆ ಬರ್ತದೆ. ಒಂದು ಏಜ್ 18ರಿಂದ 25, 30 ಇಲ್ಲ 40 ವರ್ಷದ ಒಳಗೆ. ಇದು ಏಜ್ ರಿಲೇಟೆಡ್ ಕಾಯಿಲೆ ಅಲ್ಲ. ಡ್ಯೂ ಟು ಸ್ಟ್ರೆಸ್ ಅಂತ ಹೇಳ್ತೀವಿ, ಕೆಲಸದ ಒತ್ತಡ ಆಗಲಿ, ಇಲ್ಲಾಂದರೆ ಯಾವುದೋ ಒಂದು ಟೆನ್ಷನ್ ಆಗಲಿ, ಆಮೇಲೆ ಬೇರೆ ಯಾವುದೇ ಒಂದು ಚಿಂತೆ ಆದಿದಂಥ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅಂಥವರಿಗೆ ನಿದ್ದೆ ಕಡಿಮೆ. ರಾತ್ರಿ 12 ಆದರೂ ನಿದ್ದೆ ಬರಲ್ಲ, 1 ಗಂಟೆ ಆದರೂ ನಿದ್ದೆ ಬರಲ್ಲ. ಸಪೋಸ್ ನಿದ್ದೆ ಹತ್ತಿದರೂ ಕೂಡ ಅವರಿಗೆ 1 ತಾಸು 2 ತಾಸು ಮಕ್ಕೊಂಡು ಪಟ್ಟನೆ ಎಚ್ಚರಾಗ್ಬಿಡ್ತದೆ, ಮತ್ತು ಹೊಳ್ಳಿ ನಿದ್ದೆ ಬರಲ್ಲ ಅನ್ನೋರಿಗೆ ಇದು ಒಂದು ಬೆಸ್ಟ್ ಹೋಮ್ ರೆಮಿಡೀಸ್ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಇದನ್ನು ಹೇಳಿದ್ದಾರೆ, ಭಾಳ ಚೆನ್ನಾಗಿ ಆಚಾರ್ಯರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನಾನು ನಿಮಗೆ ಹೇಳ್ತೀನಿ. ಒಂದು ಮನೆಯಲ್ಲಿರುವಂಥ ಕೊಬ್ಬರಿ ಎಣ್ಣೆ, ಯಾವ ನಾರಿಯಲ್ ತೈಲ ಅಂತ ಹೇಳ್ತೀವಿ, ಕೊಕೊನಟ್ ಆಯಿಲ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ತಗೊಂಡು ನಮ್ಮ ಬ್ರಹ್ಮರಂಧ್ರ ಎಕ್ಸಾಕ್ಟ್ ನಮ್ಮ ಹುಟ್ಟಿದ ಮಕ್ಕಳಿಗೆ ನಾವು ನೆತ್ತಿಗೆ ಎಣ್ಣೆ ಹಚ್ಚಿ ಮಾಡ್ತೇವಲ್ಲ ಆ ರೀತಿ ತೊಗೊಂಡು ಒಂದು 5 ನಿಮಿಷ ಮಸಾಜ್ ಮಾಡಬೇಕು ಮನೆಯಲ್ಲೇ. ನೈಟ್ ಮಲಗೋಕ್ಕಿಂತ ಮುಂಚೆ ಬೆಡ್ನಲ್ಲೇ ಕೂತ್ಕೊಂಡು, ಆಮೇಲೆ ಎರಡೂ ಕಿವಿಗೆ ಮಸಾಜ್ ಮಾಡಬೇಕು. ಅದೇ ಆಯಿಲ್ ತೊಗೊಂಡು ಚೆನ್ನಾಗಿ ಒಳಗೆಲ್ಲನೂ ಮಸಾಜ್ ಮಾಡಬೇಕು. ನೆಕ್ಸ್ಟ್ ಪಾದಾಭ್ಯಂಗ ಅಂತ ಹೇಳ್ತೀವಿ ನಾವು. ಎಲ್ಲನೂ ನಮ್ಮ 2 ಪಾದಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಡೈಲಿ ಇದನ್ನು ಕಂಟಿನ್ಯೂಯಸ್ ಆಗಿ ಒಂದು 3 to 4 ಡೇಸ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿನ ಯಾವುದೇ ಒಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಲ್ಲದೇ ನಿಮಗೆ ನಿದ್ದೆ ಬರ್ತದೆ. ಹಿಂಗೆ ಮಾಡೋದು, ಮಾಡೋದು. 1 ದಿನ ಮಾಡಿದರೆ ಬರಲಿಲ್ಲ, 2 ದಿನ ಮಾಡಿದರೆ ಬರಲಿಲ್ಲ, 3 ದಿನ, 100% 4-5 ದಿನ ಕಂಟಿನ್ಯೂ ಆಗಿ ಮಾಡಿದರೆ ಡೆಫಿನೆಟ್ ಆಗಿ ಅದು ನಿದ್ದೆ ಬಂದೇ ಬರ್ತದೆ. ಇದ್ರ ಜೊತೆಗೆ ನೀವು ಇರುವಂಥ ಟೆನ್ಷನನ್ನು ಫ್ರೀ ಮಾಡ್ಕೋಬೇಕು. ಆಮೇಲೆ ಎಲ್ಲ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಿಮ್ಮ ಮೊಬೈಲನ್ನು ನೀವು ಮಲಗುವಂಥ ಜಾಗದಿಂದ, ಅದೇ ರೂಮಿಂದ ಹೊರಗೆ ಸೈಲೆಂಟ್ ಮಾಡಿ ಇಟ್ಟು ಮಕ್ಕೋಬೇಕು. ಮೊಬೈಲ್ ಕೈ ಹಿಡ್ಕೊಂಡು ರೀಲ್ಸ್ ನೋಡ್ತಾ ಇದ್ದರೆ ಯಾವತ್ತೂ ನಿದ್ದೆ ಬರಲ್ಲ. ಇದು ಒಂದು ಮಾತ್ರ ಕಂಪಲ್ಸರಿ ನೀವು ಫಾಲೋ ಮಾಡಿದರೆ ಯಾವುದೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲದೇ ನಿಮಗೆ ಮನೆಯಲ್ಲಿನೇ ಒಂದು ಹೋಮ್ ರೆಮಿಡೀಸ್ ಸಿಕ್ಕಂಗಾಗ್ತದೆ. ಹೋಪ್ಸ್ ಈ ಒಂದು ಟಿಪ್ಸ್ ನಿಮಗೆ ನಾನು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ, ಮತ್ತು ಇದನ್ನು ನಿಮಗೆ ಗೊತ್ತಿರುವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.